ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರಮೋತ್ಸವ ಸಮಿತಿ ಹಾಗೂ ಡಿ ದೇವರಾಜು ಅರಸು ಅಭಿಮಾನಿಗಳ ವೇದಿಕೆ ಅಧ್ಯಕ್ಷರಾದ ಪ್ರಭಾವಿ ದಲಿತ ಸಮುದಾಯದ ಮುಖಂಡರಾದ ರಾಜು ಬಿಳಿಕೆರೆ ಅವರಿಂದ ಪತ್ರಿಕಾಗೋಷ್ಠಿ. ರಾಜು ಬಿಳಿಕೆರೆ ಮಾತನಾಡಿ, ಮೈಸೂರಿನ ನರಸಿಂಹರಾಜು ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರ ಘಟಕದ ಪ್ರಭಾವಿ ಮಾಜಿ ಸಚಿವರು ಹಾಗೂ ಶಾಸಕರಾದ ತನ್ವೀರ್ ಸೇಠ್ ಅವರಿಗೆ 2ನೇ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ನೀಡದೆ ಅವರನ್ನ ಕಡೆಗಣಿಸಲಾಗಿದೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಸತತವಾಗಿ 6 ಬಾರಿ ಜಯಶೀಲರಾಗಿ ಕ್ಷೇತ್ರದಲ್ಲಿ ಜನಮನ ಗೆದ್ದಿದ್ದಾರೆ. ಅದೇ ರೀತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಥದಲ್ಲಿ ನಡೆದುಕೊಂಡು ಹೋಗಿ ಎಲ್ಲಾ ಸಮುದಾಯದ ನಾಯಕರನ್ನ ಜೊತೆಗೂಡಿಸಿಕೊಂಡು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಶೀಲರಾಗಬೇಕಾದರೆ ಇವರ ಪಾತ್ರ ತುಂಬಾ ಅವಶ್ಯಕವಾಗಿದೆ. ಯಾವುದೋ ರಾಜಕಾರಣಿಯನ್ನ ಓಲೈಸಿಕೊಂಡು ರಾಜಕೀಯವಾಗಿ ತನ್ವೀರ್ ಸೇಠ್ ಅವರನ್ನ ಕುಗ್ಗಿಸುವ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶಾಸಕರಾದ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕೇಳಿಕೊಳ್ಳುತ್ತೇನೆ ಎಂದು ದಲಿತ ಸಮುದಾಯದ ಮುಖಂಡರಾದ ರಾಜು ಬಿಳಿಕೆರೆಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಶಶಿಕಾಂತ್ ಶೆಟ್ಟಿ, ಎನ್ಕೆಎಸ್ ಟಿವಿ4 ಮೈಸೂರು. ಸರ್, ತಮ್ಮ ಪರಿಚಯ? ರಾಜು ಬಿಳಿಕೆರೆ ಅಂತ ದೇವರಾಜರ್ಸಿಗಳ ಅಭಿಮಾನ ಸಂಘದ ಅಧ್ಯಕ್ಷರು ಹಾಗೂ ಮೈಸೂರು ಪರಮೋತ್ಸವ ಸಮಿತಿಯ ಅಧ್ಯಕ್ಷರು. ಕಳೆದ ವರ್ಷ ಮೈಸೂರಿನಲ್ಲಿ ಅದ್ದೂರಿಯಾಗಿ ಪರಮೋತ್ಸವ ಮಾಡಿದೆ, ಅದರ ಅಧ್ಯಕ್ಷರು ಸಹ ನಾನು. ಯಾವ ವಿಚಾರ ಸಂಬಂಧಪಟ್ಟಂಗೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದೀನಿ. ಈಗ ಇವತ್ತಿನ ಉದ್ದೇಶ ಏನು, ಈ ಪತ್ರಿಕೆ ತಮ್ಮ ಮುಖಾಂತರ ನನ್ನ ಅಭಿಪ್ರಾಯ ತಿಳಿಸೋದೇನೆಂದ್ರೆ, ಮೈಸೂರು ಜಿಲ್ಲಾ, ನಾನು ಕಳೆದ 30 ವರ್ಷಗಳಿಂದಲೂ ಸಹ ಕಾಂಗ್ರೆಸ್ನ ಪಾರ್ಟಿಲೇ ಇದ್ಕೊಂಡು ಕಾಂಗ್ರೆಸ್ಸಿನ ನಾನು ಒಂದು ದೇವರಾಜರ್ಸ್ ಅವರ ಕುಟುಂಬದಲ್ಲಿ ಬೆಳೆದವನು. ನಾನು ಅವ್ರೇನು ಅವ್ರ ಸತ್ವ ಸಿದ್ಧಾಂತಗಳು ಏನಿದ್ದು ಅವ್ರ ಮಗಳ ಜೊತೆಲಿ ನಾನು ಅವ್ರ ಮನೆಗೆ ಹತ್ತಿರವಾಗಿ ಅವರ ಒಡನಾಟದಲ್ಲಿ ಇದ್ದವನು ನಾನು. ಅವರು ಈ ಬಡವರುಗಳಿಗೆ ಮತ್ತೆ ಯಾರು ಶೋಷಿತ ವರ್ಗಗಳು, ಯಾರು ಅಹಿಂದಗಳಲ್ಲಿ ಅಧಿಕಾರ ಇಲ್ಲದಂತವರು, ಅವ್ರ ಕುಟುಂಬದ ಒಂದು ಸಿದ್ಧಾಂತ ಅಂದ್ರೆ ಇವತ್ತೇನ್ ನಾವೆಲ್ಲ ಈ ಮಟ್ಟಕ್ಕೆ ಬಂದಿದ್ದೀವಿ ನಿಮ್ಮ ಟಿವಿ ಮುಖಾಂತರಕ್ಕೆ ಅಂದ್ರೆ ಅವರ ದೇವರಾಜರ್ಸ್ ಅವರ ಕಾರಣ. ಅಸ್ಪೃಶ್ಯತೆ ಇರ್ಬೋದು, ಮತ್ತೆ ಉಳುವವನಿಗೆ ದಲಿತ ವಿಮುಕ್ತಿ ಇರ್ಬೋದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಾರಿಗೆ ತಂದು ಆ ಸಮಾಜಗಳಿಗೆ ಅಧಿಕಾರ, ರಾಜಕೀಯ ಅಧಿಕಾರ ಆಗ್ಲಿ ಹಾಗೂ ಒಂದು ಶಕ್ತಿ ಆಗ್ಲಿ ತುಂಬಿದವರು ದೇವರಾಜರ್ಸ್ ಅವರು. ಆದ್ರಿಂದ ನಾನಿವತ್ತು ಕ್ಯಾಬಿನೆಟ್ ಅಲ್ಲಿ ತನ್ವೀರ್ ಸೇಠ್ಗೆ NIA ಬಗ್ಗೆ ಅವ್ರಿಗೆ ಯಾಕೆ ಮಿನಿಸ್ಟರ್ ಕೊಡ್ಲಿಲ್ಲ ಅನ್ನೋ ವಿಚಾರನ ಈ ಜನಗಳಿಗೆ ತಿಳಿಸ್ಬೇಕು, ಜನಗಳಿಗೆ ನಿಮ್ಮ ಮುಖಾಂತರ ತಿಳಿಸ್ಬೇಕು ಅಂತ ಹೇಳಿ ನಾನಿವತ್ತು ನಿಮ್ಗೆ ಕರೆದಿದ್ದೀನಿ. ಅದರಿಂದ ತನ್ವೀರ್ ಸೇಠ್ ಅವರು ಯಾಕೆಂದ್ರೆ ಸತತ 6ರಿಂದ 7 ಸಾರಿ ಗೆದ್ದವ್ರೆ. ಅವ್ರನ್ನ ಯಾಕೆಂದ್ರೆ ಅವ್ರ ಕಾರಣಕ್ಕೆ ಅವ್ರ ಇಡೀ ಕುಟುಂಬ ಕಾಂಗ್ರೆಸ್ಗೆ ಸಿದ್ಧಾಂತ ಅಂದ್ರೆ, ಅವ್ರ ತಂದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಲ್ಪಸಂಖ್ಯಾತರ ಲೀಡರ್ ಆಗಿ, ರಾಜ್ಯದ ಅಲ್ಪಸಂಖ್ಯಾತ ಲೀಡರ್ ಆಗಿ ಅನೇಕ ಕೆಲಸಗಳನ್ನ ಅವರು ಮಾಡಿದ್ದಾರೆ ಈ ರಾಜ್ಯಕ್ಕೆ, ದೇವರಾಜರ್ಸ್ ಅವರ ಕ್ಯಾಬಿನೆಟ್ ಅಲ್ಲಿ. ಯಾಕೆಂದ್ರೆ ನಾನು 30-35 ವರ್ಷ ಈ ಕಾಂಗ್ರೆಸ್ನಲ್ಲೇ ನಾನು ಬೆಳಕ ಬಂದಿದ್ದೀನಿ. ಅದಾದ್ಮೇಲೆ ನಾನು ಸ್ವಲ್ಪ ಮಧ್ಯದಲ್ಲಿ ಇವೆಲ್ಲ ಇತ್ತೀಚಿನ ರಾಜಕೀಯಗಳು ತಾವು ಗೊತ್ತಿರಬಹುದು. ಹುಣಸೂರು ತಾಲೂಕಿನಲ್ಲಿ ಬೇರೆ ರಾಜಕೀಯದವರು ಯಾವಾಗ ನಮ್ಗೆ ಮಹಾರಾಜರಿರ್ಬೋದು, ಚಂದ್ರಪ್ರಭಾ ಸೂರ್ಯರು ನಮ್ ಗಾಡ್ ಫಾದರ್ ಹೋದ್ಮೇಲೆ ನಮ್ಮ ತುಳಿಯಕ್ಕೆ ಪ್ರಯತ್ನ ಪಟ್ರು. ಆದ್ರೂ ನಾನು ಯಾರಿಗೂ ಏನು ಅಂತ ಎದುರ್ದೇನೆ ಜನಶಕ್ತಿ ಹುಣಸೂರಿನಲ್ಲಿ ನಮ್ದೇ ಆದ ಒಂದು ಶಕ್ತಿ ಇಟ್ಕೊಂಡು, ಅರ್ಸೋರ ಶಕ್ತಿ ಇಟ್ಕೊಂಡು, ಅವ್ರ ಮಗಳ ಶಕ್ತಿ ಇಟ್ಕೊಂಡು ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ತನ್ವೀರ್ ಸೇಠ್ ಅವ್ರ ಕುಟುಂಬದ ಬಗ್ಗೆ, ತನ್ವೀರ್ ಸೇಠ್ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ತಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಮಯದಲ್ಲಿ ಮೈಸೂರಿಗೆ ಕರ್ಕೊಂಡ್ಬಂದು BDA ಕಾರ್ಮಿಕರು, ಕಾಲೋನಿಗಳು, ಬಡವರಿಗೆ ಏನು ವಸತಿಗಳು, ಮನೆಗಳಿರ್ಲಿಲ್ವೋ ಅಂತ ಅವ್ರಿಗೆಲ್ಲ
ರಾಜು ನಗರ, ಗೌಸ್ಯ ನಗರ, ಅಂಚೆ ಸಾತ್ಗಳ್ಳಿ, ಅನೇಕ ನಗರಗಳನ್ನ ಹೊಸದಾಗಿ ಲಿಮಿಟ್ ಮಾಡಿಸಿ ಅವ್ರು ಕರ್ಕೊಂಡ್ಬಂದು ರಾಜೀವ್ ಗಾಂಧಿ ಅವ್ರನ್ನ ಕರ್ಕೊಂಡ್ಬಂದು ಬಡವ್ರಿಗೆ ಅನ್ಯಾಯ ಆಗಿದ್ರೆ ಇದೆಲ್ಲ ನಾವು ಸರಿಪಡಿಸ್ಬೇಕು ಅಂತ ಹೇಳಿ ಮೈಸೂರು ಜಿಲ್ಲೆಯಲ್ಲಿ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ಅವರು ಅರಸನವ್ರಿಗೆ ಭಾರಿ ಹತ್ರ ಇದ್ದದ್ದು ನಾನು ನೋಡಿದೆ. ಅದಾದ್ಮೇಲೆ ಅವ್ರ ಮಗ ಅವ್ರು ಬಂದ್ರು, ಅವ್ರ ಕಾರಣ ಆದ್ಮೇಲೆ ಅವ್ರ ಮಗ ಅವ್ರು ಬಂದ್ರು. ಮಗ ಅವರು ಬಂದು ಕಾಂಗ್ರೆಸ್ ಸಿದ್ಧಾಂತ, ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳ ಜೊತೆಲೇ ಹೋದ್ರು. ಅವರು ಅನೇಕ ಬರಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. 6 ಸಾರಿ 7 ಸಾರಿ ಅವ್ರು ಗೆದ್ದಿದ್ದಾರೆ. ಆದ್ರೂ ಅವರು ಬರೀ ಮುಸ್ಲಿಂ ಸಮಾಜಕ್ಕೆ ಮಾಡಿಲ್ಲ, ಎಲ್ಲಾ ಸಮಾಜಕ್ಕೂ ಹಿಂದುಳಿದವ್ರಿಗೆ ಈ ರಾಜ್ಯದಲ್ಲಿರ್ಬೋದು, ಅವ್ರು ಮಿನಿಸ್ಟರ್ ಆದಾಗ ಈ ರಾಜ್ಯದಲ್ಲಿರ್ಬೋದು, ಮೈಸೂರು ಜಿಲ್ಲೆಯಲ್ಲಿ ಇರ್ಬೋದು, ಅನೇಕ ಕೆಲಸಗಳನ್ನ ಅವರು ಈ ಜಿಲ್ಲೆಗೆ, ಮೈಸೂರು ನಗರಕ್ಕೆ ಮಾಡಿದ್ದಾರೆ. ಅದರಿಂದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಅವ್ರಿಗೆ ಅನ್ಯಾಯ ಆಯಿತು. ನಾನೊಬ್ಬ ದಲಿತ ಲೀಡ್ರು, ದಲಿತ ಸಮಾಜದಲ್ಲಿರುವವನು ನಾನು, ದಲಿತ ಸಮಾಜದಿಂದ ಬಂದವನು ನಾನು. ಅದರಿಂದ ಅವ್ರ ಬಗ್ಗೆ ನಾವು ಹೇಳಬೇಕು. ಯಾಕಂದ್ರೆ ನಮ್ಮ ಸಮಾಜದವರಿಗೆ ನಾನು ಸ್ವಲ್ಪ ಮೈಸೂರಿನ ಲೀಡರ್ ಆಗಿದ್ದೀನಿ, ಜೊತೆಗೆ ಹುಣಸೂರು ತಾಲೂಕು ನಮ್ಮ ಕ್ಷೇತ್ರ. ಅದರಿಂದ ನಮ್ಮ ಸಮಾಜ ಏನ್ ಹೇಳ್ತಾರೆ, ಎಲ್ಲ ಕಡೆ ತನ್ವೀರ್ ಸೇಠ್ಗೆ ಯಾಕೆ ಆಗ್ಲಿಲ್ಲ, ಅವ್ರು ಬಂದಿದ್ದ ತನ್ವೀರ್ ಸೇಠ್ ಕೊಟ್ಟಿದ್ರೆ ಮೂಲ ಕಾಂಗ್ರೆಸ್ ಅವ್ರಿಗೆಲ್ಲ ಅನುಕೂಲ ಆಗೋದು, ಅವ್ರಿಗೆ ಮಿನಿಸ್ಟರ್ ಯಾಕೆ ಅನ್ಯಾಯ ಅಂತ ಕೇಳಿದಾಗ ನಾನು ಆಯ್ತು ಬಿಡಪ್ಪ, ನನ್ನ ಕೈಲಿ ಏನು ಆಗ ಅಂತ ಸ್ಟೇಜಲ್ಲಿ ಇಲ್ಲ, ನಾನು ಅವ್ರ ಸಪೋರ್ಟ್ ಆಗಿ ನಾವು ಇರ್ತೀವಿ. ಅದರಿಂದ ನಾವು ಟಿವಿ ಮುಖಾಂತರ ನಮ್ಮ ಸಮಾಜ, ನಾವು ದಲಿತರು, ಹಿಂದುಳಿದ ಸಮಾಜದಿಂದ ಎಲ್ಲ ಸೇರಿ ನಾನು ಬಿಳ್ಕೆರೆ ರಾಜು ಅಂತ ಹೇಳಿ ನಾನು ಅದ್ರ ಮುಖಾಂತರ ತಿಳಿಸ್ತೀನಿ. ಯಾಕೆಂದ್ರೆ ಒಂದು ಸಮಾಜ ಬರೀ ಮುಸ್ಲಿಮ್ಸ್ ಕೇಳೋದು, ಅವ್ರ ಜನಾಂಗದ ಲೀಡರ್ ಕೇಳ್ತಾರೆ ಅಂತ ಹೇಳ್ತಿರ್ತಾರೆ. ಅದರಿಂದ ನಾನು ಎಲ್ಲ ಸಮಾಜದಿಂದ, ನಮ್ಮ ಸಮಾಜಗಳಿಂದ ಅವ್ರಿಗೆ ಮಿನಿಸ್ಟರ್ ಕೊಡಬೇಕು. ಕಾಂಗ್ರೆಸ್ನಲ್ಲಿ ಅನ್ಯಾಯ ಆಗಿದೆ, ಈಗ ಆದ್ರೂ ಅವ್ರಿಗೆ ಒಳ್ಳೆ ಉನ್ನತ ಹುದ್ದೆ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ. ಮತ್ತೆ ನಾನು ಯಾಕೆ ಅವ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ಅವ್ರನ್ನ 3-4 ಸಾರಿ ಸೋಲಿಸ್ಬೇಕು ಅಂತ ಭಾರಿ ಪ್ರಯತ್ನ ಪಟ್ಟು, ಆದ್ರೆ ಅವ್ರು ಮತ್ತೆ ಗೆದ್ದು ಬರ್ತಾರೆ. ಅವ್ರು ಇರಗಂಟು ಗೆದ್ದು ಬರ್ತಾರೆ. ಯಾಕೆಂದ್ರೆ ಅವ್ರು ಯಾವ ಜನಾಂಗ ಜಾತಿ ಎತ್ಕಟ್ಟೋದಾಗ್ಲಿ, ಕಮ್ಯುನಿಟಿ ಜಾತಿ ಎತ್ಕಟ್ಟೋದಾಗ್ಲಿ, ಕಮ್ಯುನಿಟಿ ಜಾತಿ ಬಂದಾಗ ಅವ್ರು ಮೊದಲೇ ಹೋಗೋದು ರಾಜಿಗೆ. ಸರ್, ತಾವು ಮೈಸೂರು ಭಾಗದಲ್ಲಿ ದಲಿತರದ ಪ್ರಭಾವಿ ನಾಯಕರಾಗಿದ್ದೀರಾ. ತನ್ವೀರ್ ಸೇಠ್ ಅವ್ರಿಗೆ ಯಾಕೆ ಮಿನಿಸ್ಟರ್ ಪೋಸ್ಟ್ ಕೊಡ್ಲಿಲ್ಲ ಅಂತ ಕೇಳ್ತಾ ಇದ್ರ ಸರ್? ಹೌದು ಸರ್, ಯಾಕೆಂದ್ರೆ ಮೂಲವಾದ ಕಾಂಗ್ರೆಸ್ನವರು ಜೊತೆಗೆ ಮೂಲ ಕಾಂಗ್ರೆಸ್ನವ್ರನ್ನ ಜೊತೆಲಿ ಕರ್ಕೊ ಹೋಯ್ತಾರೆ ಅಂತ ಒಂದು ನಂಬಿಕೆ. ಅದ್ರ ಮೇಲೆ ಇಡೀ ಮೈಸೂರು ಭಾಗದಲ್ಲಿ ಮುಸ್ಲಿಮ್ಸು ಜಾಸ್ತಿ ಇದ್ದಾರೆ. ನಮ್ಮ ಕಾಂಗ್ರೆಸ್ ಅದು. ಆದ್ರೆ ಇವತ್ತು ನಮ್ಮ ಯಾವ್ಯಾವ್ದೋ ಒತ್ತಡಕ್ಕೆ ನಾನು ಸ್ವಲ್ಪ ಬೇಸರದಲ್ಲಿ ಇರ್ಬೋದು ಕಾಂಗ್ರೆಸ್ಗೆ. ನಮ್ಮಂತವ್ರೆಲ್ಲ ಒಗ್ಗೂಡಿಸಿ ಪಾರ್ಟಿನ ಡೆವಲಪ್ ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಅವ್ರು ಯಾಕೆ ಕೊಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ನೀವು ಮೈಸೂರಿನಲ್ಲಿ ಕಾಂಗ್ರೆಸ್ ಬೆಳೆಸೋರು, ಕಾಂಗ್ರೆಸ್ನ ಮುಂದಕ್ಕೆ ಗೆಲ್ಬೇಕು ಅನ್ನೋ ಉದ್ದೇಶ ಏನಾರ ಇದ್ರೆ, ಮೈಸೂರು ಕಾರ್ಪೊರೇಷನ್ ನಲ್ಲಿ ಅವ್ರು ಬಿಟ್ಟು ನೀವು ಯಾವ ತರ ಗೆದ್ದಿದ್ದೀರಿ ತೋರಿಸಿ. ಯಾವ ತರ ಗೆದ್ದಿದ್ದೀರಾ? 36 ಸೀಟು, 40 ಸೀಟು, 40-45 ಸೀಟಲ್ಲಿ 45-60 ಇರ್ಬೋದು. ಅದರಲ್ಲಿ ಮೆಜಾರಿಟಿ ಆಫ್ ವೋಟ್ ಮುಸ್ಲಿಮ್ಸು. ಕಾರ್ಪೊರೇಟರ್ ಯಾರು ಹೈಯೆಸ್ಟ್? ನೀವು ನರಸಿಂಹರಾಜ, ಕೃಷ್ಣರಾಜ, ಚಾಮರಾಜ, ಚಾಮುಂಡೇಶ್ವರಿ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಇವೆಲ್ಲ ಕ್ಷೇತ್ರಗಳಿಗೂ ಮೀರ್ಸದೆ ಕಾಂಗ್ರೆಸ್ಗೆ ನರಸಿಂಹರಾಜ ಕ್ಷೇತ್ರ. ಅದರಲ್ಲಿ ಆ ಕೌನ್ಸಿಲರ್ನ ಎಲ್ಲ ಕಡೆ ಬೇರೆ ಕಡೆ ಬಿಡ್ದೇನೆ ಕಾಂಗ್ರೆಸ್ಗೆ ಪ್ರತಿ ಸಾರಿ ಕಾಂಗ್ರೆಸ್ ಮೈಸೂರು ಕಾರ್ಪೊರೇಷನ್ ಅಧಿಕಾರ ಬಂದಾಗೆಲ್ಲ ತನ್ವೀರ್ ಸೇಠ್ ಕಾಣಿಕೆನೆ ಇರುತ್ತೆ. ಬೇರೆ ಲೀಡರ್ಗಳು ಹೇಳ್ತಾರಲ್ಲ, ನಾನು ಮೈಸೂರಿಗೆ ದೊಡ್ಡ ಲೀಡರ್ಗಳು ಅಂತ ಹೇಳ್ಕೊಬರ್ತಾರಲ್ಲ, ನಾನು ಯಾರ ಹೆಸರು ಹೇಳಲ್ಲ, ಮಾಡಿ ನೀವು ಗೊತ್ತಾಯ್ತದೆ. ಮೈಸೂರಿನಲ್ಲಿ ಕಾರ್ಪೊರೇಷನ್ ಮಾಡಿ ಗೊತ್ತಾಯ್ತದೆ ಅವ್ರು ಬಿಟ್ಟು. ಅಂತ ಒಬ್ಬ ನಿಷ್ಠಾವಂತ, ಅವನು ಕಾಂಗ್ರೆಸ್ನಲ್ಲಿ ಅನ್ಯಾಯ ಆದಾಗ್ಲೂ ಕಾಂಗ್ರೆಸ್ ವಿರುದ್ಧ ಹೋಗಿಲ್ಲ. ಎಲ್ಲರ ಕಾಂಗ್ರೆಸ್ ಮೀಟಿಂಗು ಕಾಂಗ್ರೆಸ್ನಲ್ಲಿ ಅನ್ಯಾಯ ಆಯ್ತು ಅಂದ್ರೆ ಹೋಗಿ ಕುತ್ಕೊಳ್ಳೋರೆ ಫಸ್ಟ್ ತನ್ವೀರ್ ಸೇಠ್. ಯಾಕೆ ನಾನು ಒಬ್ಬ ದಲಿತ ಲೀಡರ್ ಆಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ದಲಿತ ಸಮಾಜ, ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ಸಮಾಜ, ಎರಡು ಈ ರಾಜ್ಯದಲ್ಲಿ ಕಾಂಗ್ರೆಸ್ ವೋಟ್ ಆಗದೆ ನಿಮ್ಗೆ ಕಾಂಗ್ರೆಸ್ ಎಲ್ಲೂ ಬರ್ತದೆ? ಗುಂಪುಗಾರಿಕೆ ಆಗಿ ಇಡೀ ರಾಜ್ಯದಲ್ಲಿ ಗುಂಪುಗಾರಿಕೆ ಆಗಿ ಒಬ್ಬೊಬ್ರು
ಒಬ್ಬೊಬ್ಬ ಲೀಡರ್ನ ಹಾಕೊಂಡು ಇಂಥ ನಿಷ್ಠಾವಂತ ಕಾಂಗ್ರೆಸ್ ಒಬ್ಬ ತನ್ವೀರ್ ಸೇಠ್ ಅಂತ ಅವ್ರನ್ನ ನಿಮ್ ಪಾರ್ಟಿಗೆ ಅನುಕೂಲ ಆಗಂತವ್ರನ್ನ ನೀವು ಕೈ ಬಿಟ್ರೆ ಅದ್ ಯಾತ್ರೆಯಿಂದ ಕೈ ಬಿಟ್ಟಿದಿರೋ ನನಗೆ ಗೊತ್ತಿಲ್ಲ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇಡೀ ಕಾಂಗ್ರೆಸ್ನ ಒಂದು ಕಾಂಗ್ರೆಸ್ ಏನಾರ ಇಲ್ಲದೆ ಇದ್ರೆ ನಾವು ಇವತ್ತು ಅವರೆಲ್ಲ ಹೋರಾಡ್ತಾ ಇರೋದು ಏನು ಅಂದ್ರೆ ನಾ ಬಡವ್ರಿಗೆ ಸಹಾಯ ಆಗ್ಲಿ, ಈ ಕೋಮುವಾದ ಪಾರ್ಟಿ ಬಿಜೆಪಿನ ಕಿತ್ತೊಗಿಬೇಕು, RSS ದಬ್ಬಾಳಿಕೆ ನಿಲ್ಬೇಕು ಅಂತ ಹೇಳಿ ಅವರು ಹಗಲು ರಾತ್ರಿ ದುಡ್ದೆ ಇಲ್ಲಿ ಲೀಡರ್ಗಳನ್ನ ನಿಮ್ ಲೀಡರ್ಗಳನ್ನ ನಂಬ್ಕೊಂಡು ಅವರು ನಂಬಿಕೆಗೆ ಕೆಲಸ ಮಾಡಿದ್ದಾರೆ ಹೊರತು ಅವರ ಕೆಲಸ ಮಾಡೋದನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಳ್ದೇನೆ ಇಂಥ ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾಂಗ್ರೆಸ್ನ ಮುಸ್ಲಿಮ್ಸ್ ಕಮ್ಯುನಿಟಿ ಹುಣಸೂರು ಇರ್ಬೋದು, ಕೇರನಗರ ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ನಗರಸಭೆಗಳು ಎಲ್ಲೆಲ್ಲಿ ನಡೀತದೆ, ಟೌನ್ ಪಂಚಾಯತಿಗಳೆಲ್ಲಿ ನಡೀತದೆ, ನಗರ ಪಾಲಿಕೆಗಳು ಇರ್ಬೋದು, ಮುಸ್ಲಿಮ್ಸ್ ಓಟ್ ಕೊಡದವ್ರಿಗೆ ಗೆಲ್ತೀರಾ ನೀವು? ಹಿಡಿಯಕ್ ಆಯ್ತದ ಕಾಂಗ್ರೆಸ್? ಅಂತ ಸಮಾಜ ಓಟ್ ಹಾಕಂತ ಸಮಾಜಕ್ಕೆ ನೀವು ಅಂತ ಒಬ್ಬ ಲೀಡರ್ನ ಈ ಜಿಲ್ಲೆಯಲ್ಲಿ ನೀವು ಗುರುತಿಸದ ಮಿನಿಸ್ಟರ್ ಕೊಡದಿದ್ಮೇಲೆ ಇನ್ನೇನ್ ನೀವು ರಾಜ್ಯದ ಲೀಡರ್ಗಳು? ಯಾಕೆಂದ್ರೆ ನಾನು ತನ್ವೀರ್ ಸೇಠ್ ಬಗ್ಗೆ ಬಂದೇನ್ ರೆಕಮೆಂಡ್ ಮಾಡಿ ಏನ್ ಹೇಳ್ತಾ ಇಲ್ಲ. ನನಗೆ ತನ್ವೀರ್ ಸೇಠ್ ಆಗ್ಲಿ ಫೋನ್ ಮಾಡಿ ನೀವು ನನ್ಗೆ ಸ್ಟೇಟ್ಮೆಂಟ್ ಕೊಡಿ, ನನಗೆ ಅನ್ಯಾಯ ಆಗದೆ ಅಂತ ಇವತ್ತು ಅವರು ನನಗೆ ಹೇಳಿಲ್ಲ. ಯಾಕೆ ಅವ್ರಿಗೂ ನಮಗೂ ಪರಿಚಯ ಇತ್ತು ಅಂದ್ರೆ ತಾವು ಗೊತ್ತಿರ್ಬೇಕು, ಅಲ್ಲಿ ದೇವರಾಜ ಅರಸು ಟ್ರಸ್ಟ್ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಎದುರಿಗೆ ಒಂದು ದೇವರಾಜ ಅರಸು ಅವರು ಇರುವಾಗ ಆರ್ಥಿಕ ಸಾಮಾಜಿಕ ಹಿಂದುಳಿದ ವರ್ಗದ ಒಂದು ಬೋರ್ಡ್ ಹಾಕಿ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಕಾಂಗ್ರೆಸ್ ಇದ್ರದ್ದು. ಇದಕ್ಕೆ ತನ್ವೀರ್ ಸೇಠು, ಚಂದ್ರಪ್ರಭಾ ಅರಸು ಅವರು, ಅನೇಕ ಲೀಡರ್ಗಳು ಮೆಂಬರ್ ಆಗಿ ಟ್ರಸ್ಟ್ ಮೆಂಬರ್ ಆಗಿದ್ರು. ಅವರು ತೀರೋದಂತ ಯಾರು ಈಗ ಚಂದ್ರಪ್ರಭಾ ಅರಸು ಇರಬೇಕು, ಅಜಿತ್ ಶೇಟ್ ಅವ್ರು ತೀರೋದಂತ ಕಾಲದಲ್ಲಿ ತನ್ವೀರ್ ಸೇಠ್ ಅವರೇ ಅದಕ್ಕೆ ಅಧ್ಯಕ್ಷರು. ಅಂದ್ರೆ ನಾನು ಅದಕ್ಕೆ ಆ ರೈಲ್ವೆ ಬೋರ್ಡ್ ಅಲ್ಲಿ ಅದು ರೈಲ್ವೆ ಬೋರ್ಡ್ ಅವ್ರು ತಗೋಬೇಕು ಅಂತ ಹೇಳಿ ಜಾಫರ್ ಸರ್ ಇರೋ ಕಾಲದಲ್ಲಿ ಅದ ತಗೋಬೇಕು ಅಂತ ಹೇಳಿ ಆಗಿನ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ರೈಲ್ವೆಗೆ ತಗೊಳ್ಳಿ ಅಂತ ಹೇಳಿ ವಿಶ್ವನಾಥ್ ಅವರು ರೆಕಮೆಂಡ್ ಮಾಡಿದ್ರು. ಸರ್ ಎಲ್ಲೋ ಒಂದ್ ಕಡೆ ಅವಾಗ ಅದಂತ ಮೂಲ ಹೇಳ್ಬಿಡ್ತೀನಿ. ಅದು ಆಗ ಚಂದ್ರಪ್ರಭಾ ಅರಸು ಅವರು MP ಆಗಿದ್ರು. ನಾವು ಅದು ಬಿಡಕ್ಕಾಗಲ್ಲ, ನಾವು ಕಾಂಗ್ರೆಸ್ ಆಫೀಸ್ಗೆ ಮತ್ತೆ ಸಾಮಾಜಿಕ ದೇವರಾಜ ಅರಸು ಅವರ ಹೆಸರಲ್ಲಿ ಇರೋ ದೆಸೆಯಿಂದ ಅಂತ ಹೇಳಿ ಅವರು ಡೆಲ್ಲಿಗೆ ಹೋಗಿ ಅದನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡ್ ಬಂದು ತನ್ವೀರ್ ಸೇಠ್ಗೆ ಜವಾಬ್ದಾರಿ ಕೊಟ್ಟು ಇವತ್ತು ನೋಡಿ ಕಾಂಗ್ರೆಸ್ ಆಫೀಸು ಟ್ರಸ್ಟ್ ಅಲ್ಲಿ ಇದ್ದ ಪರ್ವೇಜ್ ಅವರು ರಾಜ್ಯ ಅಧ್ಯಕ್ಷರಾದಾಗ ಗುಡ್ಸಿ ಕಾಂಗ್ರೆಸ್ ಆಫೀಸ್ಗೆ ತನ್ವೀರ್ ಸೇಠು ನಾನು ಹೇಳಿದೆ, ಯಾಕೆ ಸರ್ ನೀವು ಈಗ ಟ್ರಸ್ಟ್ ಮಾಡಿ ಅಂತ ನಾನು ಕೇಳಿದಾಗ ಇಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಆಗ್ಬೇಕು, ಅದು ನಾನು ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಕೊಡೋಣ ರಾಜು ಅಂತ ಹೇಳಿ ಅದನ್ನ ಈಗ ಕಾಂಗ್ರೆಸ್ ಆಫೀಸ್ ಭವನ ಕಟ್ತಾರೆ. ಕಾಂಗ್ರೆಸ್ಗೆ ಇಷ್ಟೆಲ್ಲ ಸರ್ವಿಸ್ ಮಾಡ್ಕೊಂಡ್ ಬಂದವ್ರಿಗೆ ಕಾಂಗ್ರೆಸ್ ನಲ್ಲಿ ಅನ್ಯಾಯ ಆಯ್ತದೆ ಅಂದ್ರೆ ಏನ್ ಹೇಳಿ ಸರ್? ಹೇಳಿ ಸರ್, ಈಗ ನಮ್ಮ ಅದೇನ್ ಹೇಳ್ತೀವಿ ಸರ್. ಈಗ ಒಬ್ಬ ಪ್ರಭಾವಿ ನಾಯಕರನ್ನ ಬೆಳೆಸಕ್ಕೋಸ್ಕರ ನಿಷ್ಠಾವಂತ ಕಾರ್ಯಕರ್ತರಾದಂತ ತನ್ವೀರ್ ಸೇಠ್ ಅವ್ರನ್ನ ಬಲಿಪಶು ಮಾಡ್ತಾವ್ರ ಅಂತ. ನಾನು ಯಾರನ್ನ ಬೆಳೆಸ್ತೀರಿ ಯಾರನ್ನ ಬಿಡ್ತೀರಿ ಅನ್ನೋದು ನನಗೆ ಇದಿಲ್ಲ. ಯಾಕೆಂದ್ರೆ ನೀವ್ ಯಾರನ್ನ ಬೆಳೆಸ್ಕೊಳ್ಳಿ, ಈಗ ಯಾವಾಗ ಬಂತು ಅದು ಗುಂಪುಗಾರಿಕೆ 2008 ಆದ್ಮೇಲೆ ಗುಂಪುಗಾರಿಕೆ ಸ್ಟಾರ್ಟ್ ಆಯ್ತು ಬಿಡಿ. ನನ್ ಗುಂಪೆ ಬರ್ಬೇಕು ಅಂತ ಅವ್ರವ್ರ ಶಕ್ತಿ ಇರತ್ತೋ ಅವ್ರವ್ರು ಗೆಲ್ತಾರೆ. ಈಗ ಹುಣಸೂರಿನಲ್ಲಿ ಏನಾಯ್ತು, 2 ಸಾರಿ ಕಾಂಗ್ರೆಸ್ ಸೋಲ್ತು. ಮೈಸೂರು ಜಿಲ್ಲೆಲೆಲ್ಲ ಈಗ ಕಾಂಗ್ರೆಸ್ ಗೆದ್ದಿದೆ, ಹುಣಸೂರಲ್ಲಿ ಯಾಕೆ ಸೋಲ್ತು? ಯಾರ್ದೋ ಒಬ್ಬನ್ ಮಾತು ಕಟ್ಕೊತೀರಿ, ಅವ್ರು ಹೇಳ್ದಂಗ್ ಮಾಡ್ತೀರಿ. ಕಳೆದ ಚುನಾವಣೆಯಲ್ಲಿ MP ಎಲೆಕ್ಷನ್ ಅಲ್ಲಿ ಪರಮೇಶ್ವರ್ ಅವರು ನೀ ಕಾಂಗ್ರೆಸ್ ಮಾಡ್ಬೇಕು, ನೀವೆಲ್ಲ ಮೂಲ ಕಾಂಗ್ರೆಸ್ನವರು ಕಾಂಗ್ರೆಸ್ ಮಾಡಿ ಅಂತ ಹೇಳಿ ನನ್ಗೆ ಗೈಡ್ ಮಾಡಿ ಕಳಿಸಿದ್ರು. ಯಾರೋ ಲಕ್ಷ್ಮಣ ಅಂತ MP ಕೊಟ್ಟಿದ್ರಲ್ಲ ಕಳೆದ ಚುನಾವಣೆಯಲ್ಲಿ, MP ಕೊಟ್ಟವರು ಹುಣಸೂರಿನಲ್ಲಿ ಒಂದು ಪ್ರವಾಸ ಮುಂದಿನ ಎದುರಿಗೆ ಒಂದು ಹೋಟೆಲ್ ಅಲ್ಲಿ ಬಂದು ಕೂತಿದ್ರು. ಬಂದಾಗ ನಾನೇ ಹೋಗಿ ನಾನು ಪರಿಚಯ ಮಾಡ್ಕೊಂಡೆ ಅವ್ರಿಗೆ, ನೋಡಿ ಈಗ ನಾನು ಬಿಳಿಕೆರೆ ರಾಜು ಅಂತ ಹೇಳಿ. ಆಗ ಇಲ್ಲ ಸರ್ ನೀವೆಲ್ಲ ಬಂದ್ಬಿಟ್ಟು ಕಾಂಗ್ರೆಸ್ ಮಾಡ್ಬೇಕು, ನೀವೆಲ್ಲ ಮೂಲ ಕಾಂಗ್ರೆಸ್ನವರು ಅಂತ ಹೇಳಿ ನನ್ನ ಹತ್ರ ಮಾತಾಡ್ಕೊ ಬಂದು ಅನ್ನಪೂರ್ಣ ಹೋಟ್ಲಲ್ಲಿ. ಅದಾದ್ಮೇಲೆ ಮೈಸೂರಿಗೆ ಬಂದ್ಮೇಲೆ ಅವ್ರ ಅಡ್ರೆಸ್ಸೇ ಇಲ್ಲ. ಯಾವ ಲೀಡರ್ ಏನ್ ಹೇಳಿದ್ರು ಏನೋ ಅದು ಗೊತ್ತಿಲ್ಲ. ಅದಾಯ್ತೆ. ಅದಾದ್ಮೇಲೆ ನಾವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನು ಇವತ್ತು ಬೇರೆ ಪಾರ್ಟಿಗೆ ಯಾಕೆ ಓಟ್ ಹಾಕ್ ಬಂತು ಅಂದ್ರೆ
ನಮ್ ತುಳಿಯಕ್ ನೀವು ಓಡ್ತಿರಲ್ಲ, ಅದರಿಂದ ಬಂತು. ಅಷ್ಟು ಬಿಟ್ರೆ ಇವತ್ತು ನಮ್ಮ ರಕ್ತನೇ ಕಾಂಗ್ರೆಸ್. ನಾವು ಇಂದು 30-45 ವರ್ಷ ಬಂದಿರೋದೇ ಕಾಂಗ್ರೆಸ್ ಇಂದವೇ ಹೊರತು ಬೇರೆ ಪಾರ್ಟಿ ಇವತ್ತು ಕಾಂಗ್ರೆಸ್ ನಲ್ಲೇ ನಮ್ಗೆ ಅಭಿಮಾನ ಇರೋದು. ಆದ್ರೆ ನೀವು ನಮ್ಮ ತುಳಿಯಕ್ಕೆ ಯಾರೋ ಒಬ್ಬರನ್ನ ಎತ್ಕಟ್ಕೊಂಡು ಅವರು ಒಂದೇ ಮನೆ ಒಂದೇ ಕುಟುಂಬಕ್ಕೆ 3-4 ಅಧಿಕಾರ ತಗೋತೀರಿ, ಅಂತವ್ರನ್ನೇ ನೀವು ಬೆಳೆಸ್ತೀರಿ. ಇದರಲ್ಲೂ ತನ್ವಿ ಸೇಠ್ ಅಂತವ್ರು ಹೊಂಟೋದ್ರೆ ಇನ್ನೆಲ್ಲ ನುಣ್ಗೆ ಹೋಯ್ತದೆ. ಯಾಕೆ MP ಸೀಟು 3 ಸಾರಿಯಿಂದ ಗೆಲ್ತಾ ಇಲ್ಲ? ಕಳೆದ 3 ಪಾರ್ಲಿಮೆಂಟ್ ಬೋರ್ಡ್ ಅಲ್ಲೂ ಮೈಸೂರು ಜಿಲ್ಲೆ ಮೂಲ ಕಾಂಗ್ರೆಸ್. ಕಾಂಗ್ರೆಸ್ಗೆ ಯಾವಾಗ್ಲೂ ಗೆಲ್ತಿತ್ತು, ಯಾಕೆ ಬರ್ಲಿಲ್ಲ? ಇಂತ ಅಲ್ಪಸಂಖ್ಯಾತ ಓಟು, ದಲಿತ ಓಟು ಎಲ್ಲ ನೀವು ಕಳ್ಕೊಂಡ್ರೆ ಕಾಂಗ್ರೆಸ್ ಗೆಲ್ತದ? ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನನ್ನದೇನು ಏನಿಲ್ಲ, ತನ್ವೀರ್ ಸೇಠ್ಗೆ ಒಂದು ಉನ್ನತ ಹುದ್ದೆ ಕೊಡ್ಬೇಕು. ಅವ್ರನ್ನ ಗಮನಕ್ಕೆ ತಕ್ಕಂಡು ತನ್ವೀರ್ ಸೇಠ್ ಇರ್ಬೇಕು. ನೋಡಿ, ನಮ್ಮಲ್ಲಿ ಮಹದೇವಪ್ಪನವರು ನಾವು ಐಯಿಂದ ಮಾಡ್ಬೇಕಾದ್ರೆ ಮಹದೇವಪ್ಪ ಕಾರಣ, ಮೂಲ ಕಾರ್ಯಕರ್ತರು ಮಹದೇವಪ್ಪರು. ಯಾಕೆಂದ್ರೆ ನಮ್ಮ ಹುಣಸೂರು ಬಂದು ದೇವರಾಜರ್ಸ್ ಅವ್ರ ಕ್ಷೇತ್ರ ಇದು, ಇಲ್ಲಿಂದನೇ ಐಯಿಂದ ಆಗ್ಬೇಕು. ಚಂದ್ರಪ್ರಭಾಸ್ ಅವರು ಇದ್ರು, ಅವ್ರ ಹತ್ರ ಬಂದು ಮಾತಾಡಿ ನಾನೇ ಅದರ ಜವಾಬ್ದಾರಿ ತಗೊಂಡು ಹುಣಸೂರು ತಾಲೂಕಲ್ಲಿ ಐಯಿಂದ ಮಾಡ್ಬೇಕು. ಸಿದ್ದರಾಮಯ್ಯನವರು ನಮ್ಗೆ ಒಳ್ಳೆ ಲೀಡ್ರು, ಅವರು ಈ ಸಮಾಜಗಳಿಗೆ ಎಲ್ಲಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಮಾಡ್ದೋ. ಇವತ್ತು ಅವ್ರಿಗೂ ಪಾಪ ಯಾರು ಸಿದ್ದರಾಮಯ್ಯನವ್ರು ಹೋಗೋರೆ ಕೊಡ್ಸಿಲ್ಲ ಅಂತ ನಾನು ಹೇಳಲ್ಲ, ನಾನು ಯಾರ ಬಗ್ಗೆನೂ ಹೇಳಲ್ಲ. ಅವರೆಲ್ಲ ಕಾಂಗ್ರೆಸ್ ಪಾರ್ಟಿಗೆ. ಅವನು ಒಬ್ಬ ಸೀನಿಯರ್ ಲೀಡರ್ ಮಾದೇವಪ್ಪ. ಈ ಭಾಗದಲ್ಲಿ ದಲಿತ ಬಲಗೈನವರು ಜಾಸ್ತಿ ಇದ್ದಾರೆ, ಅವ್ರನ್ನೂ ಯಾಕೆ ಗಮನಕ್ಕೆ ತಕ್ಕದಿಲ್ಲ ಕಾಂಗ್ರೆಸ್ ಪಾರ್ಟಿ? ಅದರಿಂದ ಇವರೆಲ್ಲರನ್ನೂ ಗಮನಕ್ಕೆ ತಕ್ಕ ಬಂದು ಮುಂದೆ ಒಳ್ಳೆ ಅನುಕೂಲ ಆಗಬೇಕು ಅಂದ್ರೆ ಕೋಮುವಾದಿ ಪಾರ್ಟಿ ತೆಗಿಬೇಕು ಅನ್ನೋದು ನಮ್ಗಳ ಎಲ್ಲ ಉದ್ದೇಶ ಇದೆ. ಅದರಿಂದ ಮುಸ್ಲಿಮ್ಸ್ಗೆ ಈ ಭಾಗಕ್ಕೆ ಒಂದು ಉನ್ನತ ಹುದ್ದೆ ಕೊಡ್ಲೇಬೇಕಾಗ್ತದೆ. ಯಾಕಂದ್ರೆ ಅವರು ಈ ತನ್ವೀರ್ ಸೇಠ್ ಬರೀ ಮುಸ್ಲಿಮ್ಸ್ ಲೀಡರ್ ಅಲ್ಲ, ಯಾಕಂದ್ರೆ ಅವ್ರು ಮಿನಿಸ್ಟರ್ ಆಗಿದಾಗ ನಾವು ನೋಡಿದೀವಿ. ಬೇರೆ ಸಮಾಜನೂ ನಿಮ್ಗೆ ಗೊತ್ತಿರ್ಬೇಕು. ಮೈಸೂರಿನಲ್ಲಿ ಗಲಾಟೆ ಆದಾಗ ರಾಜಿ ಮಾಡಿಸೋದೇ ಫಸ್ಟ್ ತನ್ವೀರ್ ಸೇಠ್ ಅವರು. ಯಾರಂತ ಲೀಡರ್ ಇರ್ತಾರೆ? ಈ ಪ್ರತಾಪ್ ಸಿಂಗ್ ನಂತ ಲೀಡರು ಕಮ್ಯುನಿಟಿ ಎತ್ತಿ ಗಲಾಟೆ ಮಾಡಿಸೋ ಅಂತ ಪರಿಸ್ಥಿತಿ ಮೈಸೂರಿನಲ್ಲಿ ಅವ್ರನ್ನ MP ಮಾಡಿದ್ರಲ್ಲ. ಯಾರು MP ಮಾಡಿದವರು? ಸರಿಯಾದವ್ರು ಟಿಕೆಟ್ ಕೊಡ್ದೇನೆ MP ಆದ್ರು ಅವ್ರು ಅಷ್ಟೇ. ಅಷ್ಟೇ. ಇಲ್ಲಿ ಗುಂಪಾರಿಕೆ ಮಾಡ್ಕೊಂಡು ನನ್ನಿಂದನೇ ಆಗ್ಬೇಕು ಅಂದಾಗ ಈ MP ಗಳಲ್ಲಿ ಈ ತರ ಆಗ್ತಾ ಇರೋದು. ಮೈಸೂರಲ್ಲಿ ಯಾಕೆ ಸೋಲ್ತದೆ? ಆಮೇಲೆ ಇತ್ತೀಚಿನ ರಾಜಕಾರಣದಲ್ಲಿ ದೇವರಾಜರ್ಸ್ ಅವರು ಒಬ್ಬರಿಗೇನೆ ಎಲ್ಲ ಪ್ರತಿಯೊಂದು ಸಮಾಜನೂ ಅವ್ರ ಲೀಡರ್ ಅಂತ ಒಪ್ಕೊತಿದ್ರು. ಎಲ್ಲಾರು ಅವ್ರು ಬಂದಕ್ಕೆ ಎಲ್ಲ ಸಮಾಜನೂ ತುಂಬ್ಕೊಳ್ಳೋರು. ಇವತ್ತು ಆ ತರ ಏನಿಲ್ಲ. ನಾವು ಬೇಕಾದ್ರೆ ಹೇಳ್ಕೋಬಹುದು, ದಲಿತ ಲೀಡರ್ ಎದ್ದಿದ್ದಾರೆ, ನಾಯಕರಲ್ಲೂ ಲೀಡರ್ ಇದ್ದಾರೆ, ಅವ್ರವ್ರ ಸಮಾಜ, ಅವ್ರವ್ರ ಮುಸ್ಲಿಮ್ಸ್ ಅಲ್ಲೂ ಅವ್ರ ಲೀಡರ್ ಇದ್ದಾರೆ. ಅವ್ರವ್ರ ಸಮಾಜಗಳು ಅವರ ಸಮಾಜ ಲೀಡರ್ನೇ ಬೆಂಬಲಿಸೋದು. ಅದರಿಂದ ಎಲ್ಲ ಸಮಾಜದ ಲೀಡರ್ ಕಟ್ಕೊ ಹೋಗೋದು ಒಳ್ಳೇದು. ಅವರವರ ಆದ್ಯತೆ ಮೇಲೆ, ಅವರ ಶಕ್ತಿ ಮೇಲೆ, ಆ ಲೀಡರ್ನ ಶಕ್ತಿ ಮೇಲೆ ಇವರು ಅವ್ರನ್ನ ಜೊತೆಲಿ ಕರ್ಕೊ ಹೋಗ್ಬೇಕು ಅಂತ ಹೇಳಿ ನಾನು ನಿಮ್ ಮುಖಾಂತರ ತಿಳಿಸ್ತೀನಿ. ಮುಖಾಂತರ ಇವತ್ತೆಲ್ಲ ಬಂದು ಕ್ವಶನ್ ಮಾಡಿ ಕೇಳಿ ನೀವು ನನ್ನ ಅಭಿಪ್ರಾಯವನ್ನು ತಮ್ಮ ಮುಖಾಂತರ ತಿಳಿಸ್ತೀನಿ. ಅವ್ರು ಬಿಡೋದು ಪಾರ್ಟಿ ಡೆವಲಪ್ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟದ್ದು. ಅದು ನಾವೆಲ್ಲ ಮೂಲ ಕಾಂಗ್ರೆಸ್ನವರು ಎಲ್ಲಾರು ಜೊತೆಲಿ ಕಟ್ಕೊಂಡ್ರಿ ಮುಂದೆ ರಾಹುಲ್ ಗಾಂಧಿ ಅಂತವ್ರು ಪ್ರಧಾನಮಂತ್ರಿ ಆಗ್ಬೇಕು. ಯಾಕೆಂದ್ರೆ ನಮ್ಮಲ್ಲೂ ಅನ್ಯಾಯ ಆಗಿದೆ. ಯಾರಿಗೆ ಹೇಳಿ? ನಮ್ಮ ಕಾಂಗ್ರೆಸ್ನಲ್ಲಿ ಪರಮೇಶ್ ಅವ್ರಿಗೆ 3 ಸಾರಿ ಅನ್ಯಾಯ ಆಗಿದೆ, ಖರ್ಗೆ ಅವ್ರಿಗೆ 2 ಸಾರಿ ಆಗಿದೆ. ನಮ್ಮ ಲೀಡರ್ ಎಲ್ಲಾದ್ರೂ ಗಲಾಟೆ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂತ ನಮ್ಗೆ ಯಾಕೂ ಹೇಳಿಲ್ಲ. ನಾವು ಗಲಾಟೆ ಮಾಡಿ ಅವರೆಲ್ಲ ಪಾರ್ಟಿಗೆ ನಿಷ್ಠವಂತರು, ಅವ್ರು ಹೇಳ್ದಂಗೆ ನಾವು ಕೇಳ್ಕೊ ಬಂದಿದ್ದೀವಿ. ಅದರಿಂದ ನಾನೇನಿಗೆ ಅವ್ರ ಪರನೂ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ನಾವು ಪರ ಮಾತಾಡಿದ್ರೆ ಬೇರೆ ಬೇರೆ ತರ ಸೃಷ್ಟಿ ಆಯ್ತದೆ. ಅದರಿಂದ ದಯಮಾಡಿ ನಮ್ಗೆ ಈ ಸಾರಿ ಎಲ್ಲ ಒಳ್ಳೇದಾಗಿ ಮುಂದಕ್ಕೆ ಕಾಂಗ್ರೆಸ್ ಬರ್ಬೇಕು, ಮುಂದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಬರ್ಲಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನೀವು ದೊಡ್ಡ ಲೀಡರ್ಗಳೆಲ್ಲ ನೀವು ಜೊತೆ ಒಂದಾಗಿ ಹೋಗ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.